नाज़रीन इकराम, पिछले कई दिनों से हल्का नरसिम्हा महाराजा के रुकन असम्बली तनवीर सेठ को काबीना में शामिल करने के सिलसिले में बहुत ज़बरदस्त पैमाने पर एहतजाज हुआ और पिछले दिनों कई दिनों से FTA सर्कल में एक खामोश एहतजाज भी दर्ज किया जा रहा है। और आज सुबह इसी सिलसिले में आज मणिपाल हॉस्पिटल के रूबरू एक ज़बरदस्त पैमाने पर खामोश एहतजाज होने जा रहा है। इस सिलसिले में वार्ड नंबर 31 के मोहम्मद अली साहब के सरपरस्ती में एक ज़बरदस्त पैमाने पर लोग जमा होकर मणिपाल की जानिब रवाना हो रहे हैं, जिसका मंजर आपके रूबरू पेश किया जा रहा है। इस सिलसिले में आपके क्या कमेंट्स ज़रूर दीजिएगा। तब तक के लिए मुझे सब तक से इजाज़त है। अस्सलाम वालेकुम रहमतुल्लाहि व बरकातहू। आपके ऑफिस के सामने से इतने लोगों को लेकर तनवीर सेठ साहब को काबीना में शामिल करने की आवाज को लेकर आप निकले हैं, क्या कहना चाहेंगे आप? मैं 31 के मेरे साथियों और मेरे मोहल्ले के जिम्मेदार वार्ड नंबर 31 के पूरे मिलको और रेबल सेल के मेरे पूरे साथिया मिलको कमेटी के हमें आज जो हमारा तनवीर सेठ साहब को मिनिस्टर ही नहीं मिली ना, इसके वास्ते हमें 8 दिन से बहुत हमारे एरिया एन्ना क्षेत्र के हर आदमी बहुत टेंशन बेजार में है। लेकिन हमारा तनवीर सेठ साहब 30 साल से एक साल इलेक्शन जीत लेते हैं, अगर उनके वास्ते एक मिनिस्टरी सीट नहीं मिली, इस वजह हमें बहुत जनरल कमेटी हमें बहुत परसों बेंगलुरु भी गए थे, हमें पूरे राजीनामा देने पूरे लटवा के जोड़ने गए थे। उधर के वहाँ के हमें जो राजीनामा देने गए थे जो पूरा KPC से बेंगलुरु को आर्य प्रसाद साहब हमें नहीं लेते ही है, जरूरत नहीं है। ये हमें इंशाअल्लाह जाको हाईकमांड से और DK साहब से हमें बात करको इंशाअल्लाह हमें जरूर हमें तनवीर सेठ साहब को कुछ नहीं कुछ हमें जरूर भरोसा से जरूर देती बोल को थे। फिर हमें पूरा तलक की कोशिश करे, देखो नहीं आज से पूरा एरिया से एरिया पूरा मिलको एन्ना क्षेत्र के वार्ड से आज स्टक कर रही है हमें। हमें कोलंबिया आयशा तलक जरूर हर जगह हमें थे वहाँ ನಮ್ಮೆಲ್ಲ ತುಂಬಾ ಎಲ್ಲ ಬಹುಸಂಖ್ಯೆಯಾಗಿ ಸೇರಿ ನಮ್ಮ ಸಾಹೇಬರಿಗೆ ಒಂದು ಗೌರವ ಸಿಗ್ಬೇಕಂತೇಳಿ ಎಲ್ಲ ನಾವು ಬೆಂಗಳೂರು ಹೋಗಿ ಎಲ್ಲ ನಮ್ಮ ಎಲ್ಲ ಕ್ಷೇತ್ರದ ಜನಗಳು ನಮ್ಮ ಕಾರ್ಮಿಕರಿಗಾಗಿರ್ಬೋದು ಎಲ್ಲ ಅಧ್ಯಕ್ಷರು ಸೇರಿ ರಾಜರಲ್ಲಿ ಸಲ್ಲಿಸಕ್ ಹೋದ್ವಿ। ಆಗ KPCC ಅಧ್ಯಕ್ಷ ಅಂತ ಹರಿಪ್ರಸಾದ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಖಂಡಿತವಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ತಂದೆ ಆತ್ಮ ಗೆಳೆಯ, ನಾನು ಮೋಸ ಮಾಡಲ್ಲ, ನಾನು ಹೈಕಮಾಂಡ್ ವೇಣುಗೋಪಾಲ್ ತಿಳಿಸ್ತೀವಿ, ಖರ್ಗೆರು ತಿಳಿಸ್ತೀವಿ, DK ತಿಳಿಸ್ತೀವಿ, ಆದಷ್ಟು ಪ್ರಯತ್ನ ಪಟ್ಟು ನಮ್ಮ ತನ್ವೀರ್ ಸೇಠ್ ಅವರು ಒಂದು ಪದವಿ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ। ನೀವೆಲ್ಲ ಮೈಸೂರಿಗೆ ಹೋಗಿ ಮಾಡೋದು ಒಳ್ಳೆ ಸಹಕಾರ, ಖಂಡಿತ ನಾವು ಭರವಸೆ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ। ನಮ್ಮ ಹರಿಪ್ರಸಾದ್ ಅವರಿಗೆ ಸಾಹೇಬರಿಗೆ ಸೇಠ್ ಸಾಹೇಬರಿಗೆ अस्सलाम वालेकुम एल्रिगू नमस्कार। ನನ್ನ ಸಾಹಿ ಬಂದ್ಬಿಟ್ಟು ಮೈಸೂರು ಸಿಟಿ ಲೇಬರ್ ಸೆಲ್ ವರ್ಕಿಂಗ್ ಪ್ರೆಸಿಡೆಂಟ್। ಇಲ್ಲಿ ನಾವು ಲೇಬರ್ ಆಫೀಸ್ ಮಾಡಿದೀವಿ, ಬಹುಶಃನಗರ 31 ವಾರ್ಡ್ ಅಲ್ಲಿ ನಾವು ಆಫೀಸ್ ಮಾಡಿದೀವಿ। ಅದಕ್ಕೆ ಆಫೀಸ್ಗೆ ಇನ್ಚಾರ್ಜ್ ಆಗಿ ನಮ್ಮ ಅಲಿಬೈ ಜನರಲ್ ಸೆಕ್ರೆಟರಿ ಅವರು ಆಗಿದ್ದಾರೆ। ಅವ್ರು ಏನಂದ್ರೆ ಸತತವಾಗಿ ಸಾಹೇಬ್ರ ಹಿಂದೆ ಅವ್ರ ಫಾಲೋವರ್ ಆಗೇನೆ ಬಂದಿರೋರು ಅಂತವ್ರು, ಶುರುವಿಂದ ಸಾಹೇಬ್ರು ಫಾಲೋವರ್ ಆಗೇ ಇದ್ದಿರೋದು। ಇವತ್ತು ಸಾಹೇಬ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ ಅಂದ್ಬಿಟ್ಟು ಅಲಿ ಸಾಹೇಬ್ರು ಅವ್ರ ಕೈಯಲ್ಲಿ ಆದಷ್ಟು ಏನೇನು ಅವ್ರಿಗೆ ಪ್ರಯತ್ನ ಪಡಬಹುದು ಅದನ್ನೆಲ್ಲ ಅವರು ಸಾಧಿಸ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ। ಅವರು ಸತತವಾಗಿ ಸೇಠ್ ಸಾಹೇಬ್ರ ಹಿಂದೆ ಬೆಂಬಲವಾಗಿ ಅವರು ಒಂದು ಕಾರ್ಯಕರ್ತ ಸಾಹೇಬ್ರ ಜೊತೆನೆ ನಾನು ಇರೋಂತವನು ಅಂದ್ಬಿಟ್ಟು ತೋರಿಸ್ಕೊಳ್ಳೋಕೆ ಅವರು ಜನವನ್ನ ಸೇರಿಸಿ ಇವತ್ತು ಸರ್ಕಾರದ ನಮ್ಮ DK ಸಾಹೇಬ್ರು ಮತ್ತೆ DK ಹರಿಪ್ರಸಾದ್ ಸಾಹೇಬ್ರು, ಖರ್ಗೆ ಸಾಹೇಬ್ರು
ಈ ತನಕ ಒಂದು ಮೆಸೇಜ್ ಕಳ್ಸೋದಕ್ಕೆ ಜನನ ಸೇರಿಸ್ಕೊಂಡು ಇವತ್ತೊಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಅವರು. ಎಲ್ಲಿ ಡೆಲಿಗೇಟ್ ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಗೌಶಾನಗರ 31 ವಾರ್ಡ್ ಇಂದ ನಾವು ಕೊಲಂಬಿಯಾ ಏಷ್ಯಾ ಸರ್ಕಲ್ ತನಕನೂ ಹೋಗ್ತಾ ಇದ್ದೀವಿ. ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 200-300 ಜನ ನಾವು ಸೇರಿದ್ದೀವಿ. ಜನ ಅವರ ಸ್ವಯಂ ಬೆಂಬಲವಾಗಿ ಬಂದಿದ್ದಾರೆ ಇಲ್ಲಿ. ಯಾಕಂದ್ರೆ ಸಾಹೇಬ್ರನ್ನ ಪ್ರೀತಿ ಮಾಡುವಂತ ಜನ ಇರೋದು ಸಾಹೇಬ್ರು. ಯಾಕಂದ್ರೆ ಬಡವ್ರಿಗೋಸ್ಕರ ಯಾವಾಗ್ಲೂ ನಿಂತಿರೋದು. ಅಲ್ಲಿ ಕೊಲಂಬಿಯಾ ಕ್ಷೇತ್ರ ಹೋಗಿ ಎಷ್ಟು ತನಕ ಪ್ರೊಟೆಸ್ಟ್ ಮಾಡ್ತಾರೆ ಸರ್ ಇವಾಗ ನಮ್ಗೆ ಪರ್ಮಿಷನ್ ಅಲ್ಲಿ ಸಿಕ್ಕಿರುವಂತದ್ದು ಮಾಹಿತಿ ಏನಿದೆ ಅಂದ್ರೆ 11 ಗಂಟೆಯಿಂದ 1 ಗಂಟೆವರೆಗೂ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದು ಮಾಹಿತಿ ಏನ್ ಬಂತು ಅಂದ್ರೆ 1 ಅವರ್ ಮಾತ್ರ ಕೊಡ್ತೀವಿ ಅಂತ ಮಾಹಿತಿ ಇದೆಯಂತೆ. ಅದು ಅಲ್ಲಿ ಹೋದ್ಮೇಲೆ ಇವಾಗ ಎಷ್ಟೊತ್ತು ಪ್ರೊಟೆಸ್ಟ್ ನಡೀತದೆ ಅಷ್ಟು ಹೊತ್ತು ನಾವು 31 ವಾರ್ಡ್ ಅವರು ಎಲ್ಲಾ ಸೇರಿ ಅಲ್ಲೇ ಇರ್ತೀವಿ. ನಮ್ದು ಏನು ಇದ್ದಿರಲ್ಲ, ಬರೀ ಪ್ರೊಟೆಸ್ಟ್ ಶಾಂತಿಯುತವಾಗಿ ನಾವು ಏನ್ ಪ್ರೊಟೆಸ್ಟ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಮೊಹಮ್ಮದ್ ಅಲಿ ಅವರು ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನು ನಾವು ಎಲ್ಲ ಕಾರ್ಮಿಕ ವಿಭಾಗದವ್ರು ನಾವು ಸೇರ್ಕೊಂಡು ಜೊತೆಯಲ್ಲಿ ಪ್ರೊಟೆಸ್ಟ್ ಅನ್ನು ಇದ್ ಮಾಡ್ತೀವಿ. ಸರ್ ಈಗ ರಸ್ತೆ ತಡೆಯೋದು ವಾಹನ ನಿಲ್ಸೋದು ಏನು ಮಾಡಲ್ಲ, ಬರೀ ಮೌನ ಪ್ರತಿಭಟನೆ ಇಲ್ಲಿಂದ ನಾವು ಸೈಲೆಂಟ್ ಆಗಿ ನಮ್ಮ ಸ್ಲೋಗನ್ಸ್ ಏನಿದೆ ಅದನ್ನ ನಾವು, ಯಾಕಂದ್ರೆ ನಾವು ಹೈಕಮಾಂಡ್ಗೆ ನಮ್ ಸ್ಲೋಗನ್ಸ್ ಗಳನ್ನ ಕಳಿಸ್ಬೇಕಾಗಿದೆ. ನಮ್ ಶಾಸಕರಿಗೆ ಏನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವು ಅವ್ರಿಗೆ ಮುಟ್ಸುವಂತ ಕೆಲಸ ಮಾಡ್ತಿರೋದು. ನಾವು ಯಾವುದೇ ತರ ಆಗ್ಲಿ ನಾವು ಬೇರೆ ಕೋಮುಗಲ್ವೇ ಇದು ಅದು ಆತರ ಮಾಡುವಂತದಕ್ಕೆ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ. ನಾವು ಹೋಗ್ತಿರೋದು ಒಂದು ಶಾಂತಿತ್ವ ಪ್ರತಿಭಟನೆ ಮಾಡ್ತಿರೋದು. ನಮ್ಮ ಶಾಸಕರಿಗೆ ಒಂದು ಸ್ಥಾನಮಾನ ಸಿಗ್ಲಿ ಅಂದ್ಬಿಟ್ಟು. अस्सलाम वालेकुम रहमतुल्लाहि व बरकातहू। मैं अली भाई की तरफ से 31 वार्ड से बात कर रही हूँ। अली भाई की तरफ से स्टे करने के वास्ते जा रही हैं। तनवीर सेठ साहब को सीट नहीं मिली ना, वो वास्ते में 31 वार्ड से हम ना घर से उन्होंने कौन भी बुलाए नहीं, हमें खुद होकर निकल को हम ना मुसलमान भाई हमने सपोर्ट करती, साथ देती, हरी माँ के वास्ते को बोल को हमें घर से निकल को पूरे बच्चे जीने सब छोड़ को बोल को निकल रही सफर के। क्या लगता है क्या देना चाहिए, हमारे मुसलमानों का हक देना जरूरी है, देना चाहिए, होना चाहिए, जरूरी है। हम ना उनका हक देना जरूरी है। नहीं है, हमें खुदी से हमारे घर से निकलेंगे तो हमें उनके अली भाई के सपोर्ट में हमें पूरे जगह भी है, पूरे भी अली भाई की सपोर्ट में देना चाहिए सीटें। बहुत शुक्रिया।